ಇದೀಗ KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ರಾಜಣ್ಣ ದೆಹಲಿಗೆ ದೌಡಾಯಿಸಿರುವಂತಹದ್ದು ಕಾರಣ ಏನು, ಯಾವ ಒಂದು ವಿಚಾರಕ್ಕೆ ಇದೀಗ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ, ಈ ಬಗ್ಗೆ ಕೂಡ ಒಂದು ಬ್ರೇಕಿಂಗ್ ಬರ್ತಾ ಇದೆ. ನೂತನ ಸಚಿವ ಸಂಪುಟ ಸೇರೋದಕ್ಕೆ ಇದೀಗ ರಾಜೇಂದ್ರ ರಾಜಣ್ಣ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆ ಸಾಕಷ್ಟು ಚುರುಕುಗೊಂಡಿದೆ. ನೂತನ ಸಂಪುಟ ಸೇರೋದಕ್ಕೆ ರಾಜಕೀಯ ಚಟುವಟಿಕೆ ಸಾಕಷ್ಟು ಬಿರುಸುಗೊಂಡಿರ್ತಕ್ಕಂತಹದ್ದು. ಸಿದ್ದರಾಮಯ್ಯ ಬಣದ ಮಾಜಿ ಸಚಿವ KN ರಾಜಣ್ಣನವರ ಪುತ್ರ ರಾಜೇಂದ್ರ ರಾಜಣ್ಣ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಇದೀಗ ಬಹಿರಂಗವಾಗ್ತಾ ಇದೆ. ಗುರುವಾರ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿಯೇ ಕೂಡ ದೆಹಲಿಗೆ ರಾಜೇಂದ್ರ ರಾಜಣ್ಣ ತೆರಳಿದ್ದಾರೆ. ನೂತನ ಸಚಿವ ಸಂಪುಟ ಸೇರ್ಪಡೆ ಆಗೋದಕ್ಕೆ ರಾಜೇಂದ್ರ ರಾಜಣ್ಣ ಸಾಕಷ್ಟು ಕಸರತ್ತನ್ನ ಮಾಡ್ತಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ಇದೀಗ ಸಾಕಷ್ಟು ಚಟುವಟಿಕೆಗಳು ಗರಿಗೆದರಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ರಾಜಣ್ಣವರ ಕಟ್ಟಾ ಬೆಂಬಲಿಗರಾಗೋದ್ರ ಮೂಲಕವಾಗಿ ಅವರ ಒಂದು ನಾಯಕತ್ವ, ಅವರ ಒಂದು ನಿರ್ಧಾರಗಳ ಬಗ್ಗೆ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು KN ರಾಜಣ್ಣ. ಅವರ ಒಂದು ಮಾತಿನ ನಡವಳಿಕೆಯಿಂದಲೋ ಅಥವಾ ಶೈಲಿಯಿಂದನೋ ಗೊತ್ತಿಲ್ಲ, ಪಕ್ಷದ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಮುಜುಗರ ಆಗಿದೆ. ಹೀಗಾಗಿ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅದೊಂದು ಮತ್ತೊಂದು ಭಾಗ. ಅದಾದ ನಂತರವೂ ಕೂಡ KN ರಾಜಣ್ಣ ಅವರು ಸೈಲೆಂಟ್ ಆಗೇನಿರಲಿಲ್ಲ. ತಮಗೆ ಅನಿಸಿದ್ದನ್ನ ಪಕ್ಷದ ನಡವಳಿಕೆಯ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆ ವಿರೋಧವನ್ನ ಮಾಡ್ತಲೇ ಬರ್ತಾ ಇದ್ರು. ಈ ಎಲ್ಲಾ ಬೆಳವಣಿಗೆಗಳಾದ ಮೇಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು KN ರಾಜಣ್ಣ. ಇದಿಷ್ಟು ಬೆಳವಣಿಗೆಗಳಾದ ಮೇಲೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ನಂತರ ಇದೀಗ ಮುಂದಿನ ಹಂತ ಅಂತ ಹೇಳಿದ್ರೆ ರಾಜಣ್ಣನವರ ಪುತ್ರ ರಾಜೇಂದ್ರ ಅವರು ಕೂಡ ಸಚಿವ ಸ್ಥಾನ ಆಕಾಂಕ್ಷಿ. ಹೀಗಾಗಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಬೇಕು, ಸಚಿವ ಸ್ಥಾನದ ಆಕಾಂಕ್ಷಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ರಾಜಧಾನಿ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಕೂಡ ರಾಜಣ್ಣವರು ಒಂದಿಷ್ಟು ರೆಬಲ್ ಹೇಳಿಕೆಗಳ ಮೂಲಕವಾಗಿ ಪಕ್ಷದ ಹೈಕಮಾಂಡ್ ನಾಯಕರಿರ್ಬೋದು, ಜೊತೆಗೆ DK ಶಿವಕುಮಾರ್ ಇರ್ಬೋದು, ಇವರಂತಹ ನಡವಳಿಕೆಯಿಂದಾಗಿ ಒಂದಿಷ್ಟು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬೇಸರ ಆಗಿರ್ತಕ್ಕಂತಹದ್ದು KN ರಾಜಣ್ಣವರ ನಡವಳಿಕೆಯಿಂದ. ಇದಾದ ನಂತರ ಈ ಒಂದು ಭಾಗದಲ್ಲಿ ಏನೆಲ್ಲ ಬದಲಾವಣೆಗಳಾಗೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಹೇಳ್ತಾ ಇದೆ. ಗುರುವಾರ ರಾತ್ರಿಯೇ ಕೂಡ ದೆಹಲಿಗೆ ತೆರಳಿರ್ತಕ್ಕಂತಹದ್ದು ರಾಜೇಂದ್ರ ರಾಜಣ್ಣ. ಯೂತ್ ಕಾಂಗ್ರೆಸ್ ಅನುಭವ ಹೊಂದಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯ ST ಕೋಟಾದಡಿ ಸಚಿವರಾಗೋದಕ್ಕೆ ಇದೀಗ ಮನವಿಯನ್ನ ಮಾಡಿದ್ದಾರೆ. ಅನ್ನೋ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಹೀಗಾಗಿ ದೆಹಲಿಗೆ ದೌಡಾಯಿಸಿರುವಂತಹದ್ದು. ಕಾಂಗ್ರೆಸ್ ವರಿಷ್ಠರು ಹಾಗೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಕೂಡ ಮಾಡಿದ್ದಾರೆ. ಸಚಿವ ಸ್ಥಾನ ಪಡೆಯೋದಿಕ್ಕೆ ಭಾರಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ.